ಎಲ್ರಿಗೂ ನಮಸ್ಕಾರ. ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾದ ಕಾರಣ ಪೀಟರ್ ಅವ್ರಿಗೆ ಅಭಿನಂದನೆಗಳು, ಆಲ್ ದಿ ಬೆಸ್ಟ್ ಕೂಡ. ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ. ನಿಮ್ಮ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯಿತು. ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗಲಿ ಅಂತ ನಾನು ಆಶಿಸ್ತೀನಿ ಪೀಟರ್. ನಾನು ಅದೇ ಅಂತಂದರೆ, ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನಗಿಂತ ಚಿಕ್ಕವರು, ಆದರೂ ಅವ್ರ ಕೆಲಸ ನನಗಿಂತ ಮುಂಚೆ ಶುರು ಮಾಡಿದ್ರು. ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ್ಮ ಅನು ಮಾತಾಡಲಿ ಫಸ್ಟು ಅಂದರು. ಇವರೆಲ್ಲರಲ್ಲಿ ಜೂನಿಯರ್ ಮೋಸ್ಟ್ ನಾನೇ. ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ. ತಾರಮ್ಮ ನಾನು ಯಾವಾಗಲೂ ಜೋಶಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ವಿ, ನೀವೆಲ್ಲರೂ ಅದನ್ನು ವೀಕ್ಷಿಸಿದ್ವಿ. ಅದು ನೋಡ್ಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ತಗೊಂಡಿದ್ದಾರೆ ಎಲ್ಲರೂ. ಪೀಟರ್ಗೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ್ಪ, ಆಡೋಕ್ಕೆ ಬರಲ್ಲ ಅಂತ. ಸೊ ಆ್ಯಕ್ಚುಲಿ ಪೀಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ. ಸೊ ಥ್ಯಾಂಕ್ ಯು ತಾರಮ್ಮ. ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋಕ್ಕೆ ಒಂದು ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ. ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ರು, ಪೀಟರ್ ಅವರು ತುಂಬ ಚೆನ್ನಾಗಿ ಪರಿಚಯ ನನಗೆ, ಐ ವರ್ಕ್ ವಿತ್ ನಾನು ಐ ಗಾಟ್ ಟು ದುಬೈ ಅಂತ. ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯಿತು. ಜಾನ್ ಇದ್ದಾರೆ, ಕಾವ್ಯ ಇದ್ದಾರೆ, ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ. ಒಂದು ಫನ್ ಇವೆಂಟ್ ಇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ಅನ್ಯೋನ್ಯತೆ ಇರಲ್ಲ, ಹೊಟ್ಟೆ ಕಿಚ್ಚು ಜಾಸ್ತಿ, ಗಲಾಟೆಗಳು ಜಾಸ್ತಿ ಅಂತ ಯಾವಾಗಲೂ ಜನರಲೈಸ್ ಮಾಡಿ ಹೇಳ್ತಾರೆ. ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅದನ್ನು ನಾವು ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ. ಇಲ್ಲ, ನೀವೆಲ್ಲ ವೀಕ್ಷಿಸಿರ್ತೀರ ಆಲ್ರೆಡಿ, ನೋಡಿರ್ತೀರ. ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು, ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು. ಸೊ ಅದು ಸುಳ್ಳು. ಹೆಣ್ಣುಮಕ್ಳು ಒಂದು ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ, ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ, ಕಾರ್ತಿಕ್ಗೆ, ಅವ್ರ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ನಿರಂಜನ್, ಥ್ಯಾಂಕ್ ಯು. ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ನಿಮ್ಮ ಗೆಟಪ್ ಬಗ್ಗೆ ಗಿರಿಯಕ್ಕ ಏನೋ ಹೇಳಿದ್ರು, ಅದೇನು ಅಂತ ಅವ್ರ ಬಾಯಿಂದಾನೆ ಕೇಳ್ತೀನಿ. ಮುಂಚೆ ದಯವಿಟ್ಟು ಹೇಳಿ, ಈಗ ಒಂದು ಕಂಪಲ್ಸರಿ ಇದೆ, ಎಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸು ಮ್ಯಾಚ್ ದಿನ ಕ್ರಿಕೆಟ್ ಆಡಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ. ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿಭಾಗವನ್ನು ಚೂಸ್ ಮಾಡ್ತೀರಾ? ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್, ಅಂಪೈರಿಂಗ್? ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟು ಮನೇಲಿ ಕೂತಿದ್ದಾರೆ ನಮ್ಮಮ್ಮ. ಓಕೆ, ಸೂಪರ್ ಎಕ್ಸ್ಪರ್ಟ್ ಅವರು. ವೆಸ್ಟ್ ಇಂಡೀಸ್ ಟೀಮ್ ಇಂದ ಹಿಡಿದು ನ್ಯೂಜಿಲೆಂಡ್ ಟೀಮ್ ವರೆಗೂ ಯಾರ್ಯಾರಿದ್ದಾರೆ, ಕ್ಯಾಪ್ಟನ್ಗಳು ಯಾರು, ಎಲ್ಲ ಪಕ್ಕ ಫಾಲೋ ಮಾಡುವಂಥದ್ದು ಅಮ್ಮನ ಒಂದು ಹ್ಯಾಬಿಟ್. ಸೊ ನಾನು ಅಮ್ಮನ ಜೊತೆ ಕೂತ್ಕೊಂಡು ವೀಕ್ಷಿಸುವಂಥ ಕೆಲಸ ಸೂಪರ್. ಇಲ್ಲ ಆಗ್ಲೇಬೇಕಾಗಿದೆ. ಯಾಕಂದ್ರೆ ಪೀಟರ್ ಅವರ ಫಸ್ಟ್ ಕಂಡೀಷನ್ ಅಟ್ಲೀಸ್ಟ್ ಒಂದು ಓವರ್ ಆದ್ರೂ ಬಂದಿಗೆ ಆಡೋಬೇಕು ಅಂತ ಸುಮ್ಮನೆ. ಹೌದಾ ಪೀಟರ್? ಅಕಸ್ಮಾತ್ ಆಡಿದ್ರೆ ಫಸ್ಟ್ ಗಿರಿಯಕ್ಕ ಮಾತಾಡಿಸಿ, ಆಮೇಲೆ ನಿರಂಜನ್ ಜೊತೆ ಕ್ರಿಕೆಟ್ ಹೆಂಗ್ ಆಡೋದು ಅಂತ ಡಿಸ್ಕಸ್ ಮಾಡೋಣ. ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು. ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಮೇಯ್ನ್ ಆಗಿ ಅಮ್ಮ ಪಾರ್ವತಮ್ಮ ಅವರು, ನಾನು ಹೇಳೋದು ಯಾವಾಗಲೂ ಅದೇ, ನಾನು ಇವತ್ತು ಏನೇ ಆಗಿದ್ರು ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅಮ್ಮ ಪಾರ್ವತಮ್ಮ ಅವರು, ಲೀಲಾವತಿ ಅಮ್ಮ ಅವರು, ಜಯಂತಿ ಅಮ್ಮ ಅವರು, ಹಾಗೆ ಮಂಜುಳಾ ಅಮ್ಮ ಅವರು ಆ್ಯಂಡ್ ಕಲ್ಪನಾ ಅಮ್ಮ ಅವರು, ಇಷ್ಟು ಹೆಸರುಗಳಲ್ಲಿ ಒಂದು ಟೀಮ್ಸ್ ಮಾಡಿ ಸಾಮಾನ್ಯವಾಗಿ ನಾಯಕ ನಟರನ್ನ ಬಹಳ ಕೊಂಡಾಡಿ ನಾವು ಇದು ಮಾಡೋದು ನೋಡ್ತೀವಿ. ಆದರೆ ನಾಯಕ ನಟಿಯರನ್ನ ಒಂದು ಮೇನ್ ಫೋಕಸ್ ಆಗಿ ಇಟ್ಕೊಂಡು ಪೀಟರ್ ಮಾಡ್ತಿರೋದು ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಆ್ಯಂಡ್ ನಾವೆಲ್ಲರೂ ನಟಿಯರಾಗಿ ಇದರಲ್ಲಿ ಅಸೋಸಿಯೇಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಒಳ್ಳೆಯದಾಗಿ ಪೀಟರ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅನು ಪ್ರಭಾಕರ್ ಮುಖರ್ಜಿ ಅವರೇ, ಇನ್ ಎವರ್ ಗ್ರೀನ್, ಎವರ್ ಬ್ಯೂಟಿಫುಲ್, ಮೋಸ್ಟ್ ಗಾರ್ಜಿಯಸ್ ಪ್ರಿಯಾಂಕಾ ಮ್ಯಾಮ್, ಹೇಳಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೋಸ್ ನೈಸ್ ವರ್ಡ್ಸ್. ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ, ಹಿರಿಯರು ನಟಿ ಆದ್ಮೇಲೆ ಇದೆಲ್ಲ ಹೇಳ್ಬೇಕಲ್ಲ ಸ್ವಲ್ಪ. ಇಲ್ಲ ಒಪ್ಕೊತೀವಿ ನಾವು ಹಿರಿಯರೇ, ಬಟ್ ವಿ ಆರ್ ಸ್ಟಿಲ್ ದೇರ್. ವೆಲ್, ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ. ಎಲ್ಲ ನನ್ನ ಫ್ರೆಂಡ್ಸು ತಾರಮ್ಮ, ಶ್ರುತಿಮಾ, ಅನು, and I'm so excited to travel to Dubai again. Of course, Peter, congratulations. Almost ಒಂದು 3-4 ವರ್ಷದ ಪೀಟರ್ ನನಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಯಾವಾಗ ನಾವು ದುಬೈಗೆ ಹೋಗಿದಾಗ ತುಂಬ ಕೇರ್ ತೊಗೊಳ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸಾಧಾರಣವಾಗಿ ನಮಗೆ ಫಾರಿನಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಕರೆದಾಗ
ನಾವು ಸ್ವಲ್ಪ ಭಯ ಪಡ್ತೀವಿ ಹಿಂಗೂ ಇರುತ್ತೆ ಆರ್ಗನೈಸೇಷನ್. ಬಿಕಾಸ್ ಇಲ್ಲಿ ನಮ್ಗೆ ಎಲ್ಲರೂ ಗೊತ್ತಿರೋರು ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ. ಅಲ್ಲಿ ಹೋಟೆಲ್ ಇರುತ್ತೆ, ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆ್ಯಸ್ ಆರ್ಟಿಸ್ಟ್. ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತೊಗೊಂಡ್ರು. ನಾನು ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ದುಬಾಯ್ ಹೋಗಿದಾಗ ಐ ಥಿಂಕ್ ಕಪಲ್ ಆಫ್ ಮಂತ್ಸ್ ಒಂದು ಕೆಂಪೇಗೌಡ ಉತ್ಸವಕ್ಕೆ ಹೋಗಿದ್ವಿ. ಆವಾಗ ಸಂಜಯ್ ಗೌಡರು ಅವರಿದ್ದರು, ಶರವಣ ಅವರಿದ್ದರು. ಸೊ ತುಂಬ ಖುಷಿ ಆಗ್ತಿದೆ ದಟ್ ನೀವು ಈ ಥರ ಇನಿಷಿಯೇಟಿವ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್. ನೀವು ತುಂಬ ಒಳ್ಳೆ ಕೆಲಸಗಳು ಮಾಡ್ತೀರಾ, ಹಾಗೆ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾದರಿ. ಹಾಗೆ ಸಂಜಯ್ ಗೌಡರು ಅವರು ಕೂಡ ಅವ್ರ ಬಗ್ಗೆನೂ ಹೇಳಬೇಕು. ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಈ ಥರ ಬೆಂಬಲ ಬೇಕು, ಮಾಡಲ್ ಸಪೋರ್ಟ್, ಯಾವುದೋ ಒಂದು ರೀತಿ ಬೆಂಬಲ ಇದ್ರೇ ಸಾಧ್ಯ ಆಗುತ್ತೆ. ಆ್ಯಂಡ್ ಇದು ತುಂಬ ಒಳ್ಳೆ ಇನಿಷಿಯೇಟಿವ್. ನಾನು ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಂಥ ಕಾರ್ಯಕ್ರಮಗಳು ಬೇಕು. ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ನಾವು ತುಂಬ ಖುಷಿ ಪಡ್ತೀವಿ ನಮ್ಮ ಹೀರೋಗಳ ಬಗ್ಗೆ. ಬಟ್ ಹಾಗೆ ನೀವು ಹೀರೋಯಿನ್ಗಳನ್ನ ಗುಣಿಸಿ ಇದು ಒಂದು ಹೀರೋಯಿನ್ ಬರೀ ವಿತ್ ಫೀಮೇಲ್ಸ್ ಆ್ಯಂಡ್ ಈವನ್ ಟೆಕ್ನಿಷಿಯನ್ಸ್ ಆಗಲಿ ಮೀಡಿಯಾದವರಾಗಲಿ ಎಲ್ಲ ವೆಮೆನ್ ಇಟ್ಕೊಂಡು ಒಂದು ಆಯ್ಕೆ ಮಾಡಿದ್ದೀರ. ಅದು ತುಂಬ ಖುಷಿ ಆಗ್ತಿದೆ ನನಗೆ ಎಸ್ಪೆಷಲಿ. ಆ್ಯಂಡ್ ಈ ಥರ ಏನೋ ಜಾಸ್ತಿ ಕಾರ್ಯಕ್ರಮಗಳಾಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನನಗೆ ಇವಾಗ ಕೂತ್ಕೊಂಡು ಅನಿಸ್ತು, ನಮಗೆ ಒಂದು ಸ್ಯಾಂಡಲ್ವುಡ್ ವಿಮೆನ್ಸ್ ಅನ್ನು ನಾವು ಮಾಡಬೇಕು ಅಲ್ವಾ? ಐ ಥಿಂಕ್ ವಿ ನೀಡ್ ಒನ್ ಇನ್ ಸ್ಯಾಂಡಲ್ವುಡ್. ಬಿಕಾಸ್ ನಾನು ಆಗಲೇ ಅನುಗೆ ಹೇಳ್ತಿದ್ದೆ, ಬ್ಯಾಕ್ ಇನ್ ದ ಡೇ ನಾವು ಬಿಫೋರ್ ದ ಕ್ಯಾರವ್ಯಾನ್ ನಾವೆಲ್ಲರೂ ಸೇರ್ಕೊಂಡು ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ, ಬ್ರೇಕ್ ಟೈಮಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಏನೋ ಒಂದು ಗೆಟ್ ಟುಗೆದರ್ ಇತ್ತು. ಇವಾಗ ಎಲ್ಲರೂ ಐಸೋಲೇಟ್ ಆಗಿಬಿಟ್ಟಿದ್ದೀವಿ ನಾವು ನಮ್ಮ ಕ್ಯಾರವ್ಯಾನ್, ನಮ್ಮ ಫೋನ್ಗಳಲ್ಲಿ. ಸೊ ಈ ಥರ ನಾವೊಂದು ಒಂದು ಫ್ಯಾಮಿಲಿ, ಒಂದು ವಾತಾವರಣ ಬೇಕಂದರೆ ವಿ ಶುಡ್ ಡೂ ಥಿಂಗ್ಸ್ ಲೈಕ್ ದಟ್. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಆಲ್ ದ ಗರ್ಲ್ಸ್ ಹೂ ಆರ್ ಕಮಿಂಗ್ ಟು ಪ್ಲೇ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ that ನೀವೆಲ್ಲರೂ ಬಂದಿದ್ದೀರಾ ಇವತ್ತು. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು ಪೀಟರ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಎವ್ರಿವನ್ ಪ್ರೆಸೆಂಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ನಾನು ನಿಮಗೂ ಅದೇ ಪ್ರಶ್ನೆ ಕೇಳ್ತೀನಿ, ಅಪ್ಪಿತಪ್ಪಿ ನೀವೇನಾದ್ರು ಆಡೋದೇ ಬೇಕು ಅನ್ನೋದಾದರೆ ಯಾವ ಒಂದು ವಿಭಾಗನ ಚೂಸ್ ಮಾಡ್ಕೋತೀನಿ? ನಾನಾ? ಹಾಂ, ಬ್ಯಾಟಿಂಗ್. ಬ್ಯಾಟು ಅಭ್ಯಾಸ ಇದೆ ಸ್ವಲ್ಪ. ಆ್ಯಕ್ಷನ್ ಮೂವೀಸ್ ಮಾಡಿ ಆ ಥರ ಎಸ್ ಚೆನ್ನಾಗಿದೆ. ಇನ್ನೊಂದು ಬ್ಯಾಟಿಂಗ್ ಅಭ್ಯಾಸ. ಅದು ಪೀಟರ್ ಅವರು ನೋಡ್ಬೋದಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿರಂಜನ್, ಥ್ಯಾಂಕ್ ಯು. ನೀವು ನಮ್ಗಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬ್ಯೂಟಿಫುಲ್ ಜಾಕೆಟ್ನಲ್ಲಿ ಎಲ್ಲ ಪಲಾಗಿ. ಸೊ ಗಾಡ್ ಬ್ಲೆಸ್ ಯು. ಆ್ಯಂಡ್ ನನ್ನ ದೃಷ್ಟಿ ತೆಗಿಬೇಕು. ಥ್ಯಾಂಕ್ ಯು. ಹೀಗೆ ಒಂಚೂರು ಪೇಮೆಂಟ್ ಜಾಸ್ತಿ ಇಸ್ಕೊತಾರೆ.